ಇದೇ ಪೊಲೀಸರು ಮತ್ತು ಈ ನಿಮ್ಮ ಕಾರ್ಯಕರ್ತರು ಅಂತ ಬಂದಾಗ ಒಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ, ನಾನು ನೋಡಿರುವಂಥದ್ದು. ಇದೇ ರೀತಿಯಾಗಿ ನಿಮ್ಮ ಪಕ್ಷದವರು ಒಂದು ಸರ್ಕಾರಿ ವೆಹಿಕಲ್ ಹೋಗ್ತಾ ಇರುತ್ತೆ, ಅದನ್ನ ಖಾಸಗಿಯಾಗಿ ಬಳಸ್ಕೊಳ್ತಾ ಇರ್ತಾರೆ ಪೊಲೀಸ್ ಅಧಿಕಾರಿ, ಅದನ್ನ ರಸ್ತೆಯಲ್ಲಿ ತಡೆದು ನಿಲ್ಲಿಸುವಂತ ಕೆಲಸ ಮಾಡ್ತಾರೆ, ಪ್ರಶ್ನೆ ಕೂಡ ಮಾಡ್ತಾರೆ. ಆಗ ಏನಾಗಲ್ಲ. ಅದಾದ ನಂತರ ಆ ಪೊಲೀಸರ ಟೀಮ್ ಏನಿರುತ್ತೆ, ಇವ್ರು ಯಾರು ಪ್ರಶ್ನೆ ಮಾಡಿದ್ರಲ್ಲ ನಿಮ್ಮವರು, ಒಂದು ಫಂಕ್ಷನ್ ಅಲ್ಲಿ ಇರ್ತಾರೆ, ಒಂದು ಮನೆಯಲ್ಲಿ ಹೋಗಿರ್ತಾರೆ, ಅಲ್ಲಿ ಆ ಫಂಕ್ಷನ್ ಅಲ್ಲಿ ಪೊಲೀಸರ ಟೀಮ್ ಬರುತ್ತೆ, ಬಂದು ಅವ್ರನ್ನ ಕೂತರಿಂದ ಕೊರಳ್ಪಟ್ಟು ಹಿಡ್ಕೊಂಡು ಎಳ್ಕೊಂಬರುವಂತ ಕೆಲಸ ಆಗುತ್ತೆ. ಅಲ್ಲಿನ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾರೆ, ನಮ್ಮನೆಯವ್ರು ಏನ್ ತಪ್ಪು ಮಾಡಿಲ್ಲ ಅಳ್ತಾರೆ ಆಗುತ್ತೆ. ಈ ಒಂದು ಇನ್ಸಿಡೆಂಟ್ ಅದರಿಂದ ಏನಾಗುತ್ತೆ, KRS ಪಕ್ಷದವ್ರಿಗೆ ಸೇಫ್ಟಿ ಏನು ಇಲ್ವಾ, ಯಾಕೆ ಪೊಲೀಸರು ಒಂಥರ ದ್ವೇಷದ ತರ ನೋಡ್ತಾ ಇದ್ದಾರೆ ನಮ್ಮನ್ನ ಅನ್ನೋ ಒಂದು ಭಾವನೆ ಬಂತು. ಒಳ್ಳೇದನ್ನ ಕೇಳೋದು ತಪ್ಪ ಅನ್ನೋ ಮನಸ್ಥಿತಿ ಬಂದ್ಬಿಡ್ತಲ್ಲಿ. ನೋಡಿ, KRS ಪಕ್ಷದವರಿಗೆ ಇದೇನೆ ಫೋನ್, ನಮ್ಮ ಫೇಸ್ಬುಕ್ ಲೈವ್ ನಮ್ಮ ಸೇಫ್ಟಿ, ಈ ದೇಶದ ಸಂವಿಧಾನ ನಮ್ಮ ರಕ್ಷಣಾ ಕವಚ. ನಾವು ಯಾವುದನ್ನು ಕಾನೂನು ಬಾಹಿರವಾದದನ್ನು ಮಾಡಿಲ್ಲ. ಅಕಸ್ಮಾತ್ ಯಾರಾದರೂ ನಮ್ಮಲ್ಲಿ ಏನಾದರೂ ಮಾಡಿದರೆ ನಾವು ಪಕ್ಷ ಅದನ್ನು ಸಮರ್ಸ್ಕೊಂಡಿಲ್ಲ. ಯಾವುದೇ ಸಂದರ್ಭದಲ್ಲಿ ನಾವು ಧಮಕಿ ಹಾಕಿಲ್ಲ. ಹಾಕಿದ್ರು ನೇರವಾಗಿ ಅವ್ರು ಮಾಡಿದ ತಪ್ಪನ್ನು ಹೇಳಿ ಇದು ತಿದ್ದುಕೊಳ್ಬೇಕು, ಇಲ್ಲ ನಿಮಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದೀವಿ ಹೊರತು ಅದನ್ನು. ಹಾಗಾಗಿ ಏನು ರಕ್ಷಣೆ? ಈಗ ನನ್ನ ಕೈಯಲ್ಲಿ ಏನೂ ಇಲ್ಲ, ಕುತ್ತಿಗೆಯಲ್ಲಿ ಏನೂ ಇಲ್ಲ, ಕಿವಿಲೇನೂ ಇಲ್ಲ, ಉಂಗುರ ಇಲ್ಲ, ವಾಚ್ ಇಲ್ಲ. ನಾನು ಧರಿಸಿರೋದ್ರಲ್ಲಿ ಅತ್ಯಂತ ಬೆಲೆ ಬಾಳೋದಂದರೆ ನಾನು ಚಪ್ಪಲಿ. ಒಬ್ಬನೇ ಓಡಾಡ್ತೀನಿ. ಎಷ್ಟು ಜನ ಆಶ್ಚರ್ಯ, ಸರ್ ಯಾರು ಇಲ್ವಾ ಸರ್, ಜೊತೆಗೆ ಯಾರು ಇಲ್ವಾ ಸರ್ ಅಂತಾರೆ. ಏನಕ್ಕಪ್ಪ ಬೇಕು? ಇವತ್ತಿನ ಸಂದರ್ಭದಲ್ಲಿ ಇಡೀ ಪ್ರಪಂಚನೇ ಒಂದು ರೀತಿಯಲ್ಲಿ ಇದು ವರ್ಚುವಲ್ ವರ್ಲ್ಡಲ್ಲಿ ಬದುಕ್ತಿರೋಂಗೆ ಆಗ್ಬಿಟ್ಟಿದೆ. ಎಲ್ಲ ಕಡೆ ಲೈವು, ಎಲ್ಲ ಕಡೆ CCTVಗಳು ಎಲ್ಲ ಕಡೆ ಇದೆ. ಯಾರು ಬೇಕಾದ್ರೂ ತಕ್ಷಣ ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೆ ಅದನ್ನ ಯಾರೋ ಒಬ್ರು ಹಿಡಿತಾರೆ. ಹಾಗಾಗಿ ನಮಗೆ ಇವತ್ತಿನ ಇದು ಹೊಸ ತಂತ್ರಜ್ಞಾನ ಏನಿದೆ, ಅದೇ ನಮ್ಮ ಸೇಫ್ಟಿ, ಸಂವಿಧಾನ, ಈ ದೇಶದ ಕಾನೂನು. ಈ ದೇಶದ ಕಾನೂನು ಈಗ ನಮ್ಮ ಮೇಲೆ ಅನೇಕ ಕೇಸುಗಳಿದೆ. ನಾವು ಕಾನೂನು ಈಗ ನಾನು ನಾಳೆ ನಾಡಿದ್ದು ಹೋಗ್ಬೇಕು, ಪ್ರತಿ ವಾರ ಬರ್ತಾ ಇದೆ ಕೇಸು. ತಿಂಗಳಿಗೆ 4-5 ಕಡೆಗಳಲ್ಲಿ ಹೋಗ್ಬೇಕು. ಈ 17ನೇ ತಾರೀಕು ನಂಜನಗೂಡಿಗೆ ಹೋಗ್ಬೇಕು. ಅದೇ ದಿವಸ ನಾಗಮಂಗಲದಲ್ಲಿದೆ. ಎರಡರಲ್ಲಿ ಒಂದೇ ಕಡೆ ತಾನೇ ಇರೋಕ್ಕಾಗೋದು. ಹೌದು. ಹಾಗಾಗಿ ನಮ್ಮ ಪಾಡು ನಾವು ಕೆಲಸ ಮಾಡ್ತೀವಿ. ವಿಶ್ವಾಸ ಈ ಕೇಸ್ಗಳು ಯಾಕಬೇಕು, ಈ ಗೋಳಾಟ ಯಾಕಬೇಕಂತ ಅನ್ಸಲ್ವಾ? ಅದು ನಾವು ನೀರ್ಗಿಳಿದ ಮೇಲೆ ಚಳಿ ಏನು ಅಂತ ಒಂದು ಮಾತಿದೆ. ಇಳಿಯೋದಿಕ್ಕೆ ಮೊದಲು ಯೋಚನೆ ಮಾಡಬೇಕಾಗಿತ್ತು. ಇಳಿದಿದ್ದೀವಲ್ವಾ, ಇಳಿದ ಮೇಲೆ ನಮಗೆ ಸುಳ್ಳು ಕೇಸುಗಳು ಆಗ್ತಾ ಹೋಗ್ತಿದ್ದಂಗೆ ನಾವು ಇನ್ನೊಂದಷ್ಟು ಬಲ ಪಡ್ಕೊಳ್ತಾ ಹೋದ್ವಿ. ನಾವು ಇನ್ನೊಂದಷ್ಟು ಸುಳ್ಳು ಕೇಸುಗಳು ಆ್ಯಕ್ಚುಲಿ ನಾವು ಸುಳ್ಳು ಕೇಸುಗಳು ಹಾಕ್ಸ್ಕೊಳ್ದಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಮಟ್ಟಿನ ಆಡಳಿತಕ್ಕಿಂತ ಇನ್ನೂ ಕೆಟ್ಟ ಆಡಳಿತ ಇರ್ತಾ ಇತ್ತು. ಯಾಕಂದರೆ ಪ್ರತಿರೋಧವೇ ಇದ್ದಂಗೆ ಆಗ್ಬಿಡ್ತಿತ್ತಲ್ಲ. ಇವತ್ತು ಕರ್ನಾಟಕದಲ್ಲಿ KRS ಪಕ್ಷ ಏನು ಮಾಡ್ತಾ ಇದೆ ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು. ಕರ್ನಾಟಕದಲ್ಲಿ KRS ಪಕ್ಷ ಮಾಡ್ತಿರುವಂಥ ಹೋರಾಟ ಏನಿದೆ, ಈ ತರಹದ ಹೋರಾಟ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಯಾವ ರಾಜಕೀಯ ಪಕ್ಷನೂ ಮಾಡ್ತಾ ಇಲ್ಲ, ಯಾವ ಸಂಘಟನೆಯೂ ಮಾಡ್ತಾ ಇಲ್ಲ. ಕೇವಲ KRS ಪಕ್ಷ ಮಾತ್ರ ಮಾಡ್ತಾ ಇದೆ. ಶೀಲ ಮತ್ತು ಶಿಸ್ತು, ದಯವಿಟ್ಟು ನುಡಿದಂತೆ ನಡೆಯಿರಿ, ಪ್ರಾಮಾಣಿಕವಾಗಿರಿ, ದುರಭ್ಯಾಸ, ದುರ್ನಡತೆ, ಅನೈತಿಕ ಕೆಲಸಗಳಲ್ಲಿ ತೊಡಗಬೇಡಿ. ಆಮೇಲೆ ಶಿಸ್ತು, KRS ಪಕ್ಷ ನೀವು ಹೇಳೋದಲ್ವಾ, ನಾವು 100 ಜನ ಇರಲಿ, 1000 ಜನಕ್ಕೆ ಸಮ. ಆ ಥರ ಒಂದು ಶಿಸ್ತು ನಾವು ಯಾರು ಮುಖಂಡರು ಅಥವಾ ಆ ಸಂದರ್ಭದಲ್ಲಿ ನಿಭಾಯಿಸ್ತವ್ರು ಏನಿರ್ತಾರೋ ಅವ್ರು ಹೇಳ್ದಂಗೆ ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ, ಆ ರೀತಿಯಲ್ಲಿ ಸೈನ್ಯದ ಶಿಸ್ತಿನಲ್ಲಿ ನಮ್ಮವರು ಇರ್ತಾರೆ. ಹಾಗಾಗಿ ಏನು ರಕ್ಷಣೆ ಅಂತ ಹೇಳಿದಲ್ವಾ, ಇವೆಲ್ಲವೂ ನಮ್ಮ ರಕ್ಷಣೆಗೆ ಏನು ಬೇಕೋ ಅದು ಇವತ್ತಿನ ಸಂದರ್ಭದಲ್ಲಿದೆ. ಜನರೇ ನಮ್ಮ ರಕ್ಷಣೆಗೆ ನಿಂತ್ಕೊಳ್ತಿದ್ದಾರೆ. ಇವತ್ತು ರಮೇಶ್ ಬಾಬು ಅಂತ MLC, ಅವರು ಕಾಂಗ್ರೆಸ್ನ MLC, ಹಿಂದೆ JDS ಇಂದ MLC ಆಗಿದ್ದು. ಅವರು ಈಗ KRS ಪಕ್ಷದ ಮೇಲೆ ಅದು ಯಾವನೋ ಹುಚ್ಚರು, ಅವಿದ್ಯಾವಂತರು ಅಥವಾ ಅಜ್ಞಾನಿಗಳು, ಅದು ಯಾವುದೋ ಒಂದು ಪತ್ರ ಬಂದಿದೆ, ಅದಕ್ಕೆ ಇವ್ರಿಗೆ ಆದೇಶ ಮಾಡಿ ಇವ್ರು KRS ಪಕ್ಷದ ಮೇಲೆ ಕೇಸ್ ದಾಖಲಿಸಿ ಅದು ಬಂದಿದೆ ಅಂತ ಹೇಳಿದ ಮಾತ್ರಕ್ಕೆ ಯಾವನೋ ಕೊಟ್ಟ ಅರ್ಜಿನ ಅಲ್ಲಿ DG IGP ಆಫೀಸಿಂದ ಇನ್ಯಾರಿಗೋ ನೋಡಿ ಕ್ರಮ ಕೈಗೊಳ್ಳಿ ಅಂತ ಇನ್ಯಾರಿಗೋ ಕಳ್ಸಿದ್ರೆ ಅದನ್ನೇ ಆದೇಶ ಅಂದ್ಕೊಂಡು ಲಾಭ ಅಂತ ಬಾಯ್ ಪಡ್ಕೊಳ್ತಾರೆ. ಅದು ಆದೇಶ ಹೌದಲ್ಲ ಅಂತ ಯಾರಿಗೂ ಖಾತ್ರಿ ಇಲ್ಲ. ಆದರೆ ಅದಂತೂ ಆದೇಶ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಅದನ್ನೇ ಒಬ್ಬ ಒಳ್ಳೆಯ ವಕೀಲರಾಗಿದ್ದಂಥವ್ರು, ನ್ಯಾಯಪರವಾಗಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದಂಥವ್ರು ರಮೇಶ್ ಬಾಬು ಥರದವ್ರು ಇವತ್ತು ಅದನ್ನು ಕೌನ್ಸಿಲಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಇದು ನಿಜಾನಾ, ಇದು ಸರಿನಾ ಅಂತ. ಸೊ ಹಾಗಾಗಿ ಹಲವಾರು ಜನ ಎಲ್ಲ ಪಕ್ಷಗಳಲ್ಲೂ KRS ಪಕ್ಷದ ಹಿತೈಷಿಗಳಿದ್ದಾರೆ, KRS ಪಕ್ಷನ ಬೆಂಬಲಿಸೋರಿದ್ದಾರೆ. ಆದರೆ ಅವರು ಅಲ್ಲಿಂದ ಬಿಟ್ಟು ಬರೋದಕ್ಕಾಗೋದಿಲ್ಲ. ಆಮೇಲೆ ನಮ್ಮ ಥರದ ರಾಜಕಾರಣ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಆರಂಭದಿಂದನೇ ಇದೇ ಥರಕ್ಕೆ ಮಾಡಬೇಕು ಅಂತ ಮಾಡಿದಂಥವ್ರು. ಆದರೆ ಅವರು ಬಹುತೇಕ JCB ಅಂತೀವಿ ನಾವು, JDS, ಕಾಂಗ್ರೆಸ್, BJP. JCB ಪಕ್ಷದ ಮೋಡಸ್ ಆಪರೆಂಡಿ ಏನು? ಹಣ ಇರೋನ್ಗೆ ಟಿಕೆಟ್ ಕೊಡಬೇಕು, ವಿನ್ನಬಿಲಿಟಿ ಈಸ್ ಇಂಪಾರ್ಟೆಂಟ್. ಅವನು ಗೆಲ್ಲಬೇಕು ಅಂದರೆ ಹಣ ಹಂಚಬೇಕು, ಎಂಡ ಕುಡಿಸ್ಬೇಕು, ಬಿರಿಯಾನಿ ತಿನ್ನಿಸ್ಬೇಕು, ಗಿಫ್ಟ್ ಕೊಡಬೇಕು. ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದವರಿಗೆ ನಿಕ್ಕರು. ಇವತ್ತು ಅಸೆಂಬ್ಲಿಲಿ ಒಬ್ಬ ಮಾತಾಡ್ತಾ ಇದ್ದಾನೆ, ಪರಮ ನೀಚ ಒಬ್ಬ. ಅದು ಯಾರ್ಯಾರಿಗೋ ಮುಖ್ಯಮಂತ್ರಿ ಆಗುವಂಥವ್ರಿಗೂ ಅಥವಾ ಮುಖ್ಯಮಂತ್ರಿಗಳಿಗೆಲ್ಲ ಏಡ್ಸ್ ಇರುವಂಥವ್ರನ್ನೆಲ್ಲ ಕಳಿಸ್ತಾ ಇದ್ದ ಅಂತ ಹೇಳ್ತಿದ್ದವನು. ಅವನು 25,000 ನಿಕ್ಕರ್ ತರಿಸಿದ್ದ 2018ರಲ್ಲಿ.
ಅವನ ಕ್ಷೇತ್ರದಲ್ಲಿ ಹಂಚೋದಿಕ್ಕೆ ತಮಿಳ್ನಾಡಿಂದ ಗಾಡಿ ಸೀಸ್ ಆಯಿತು. ಲಾರಿಯಲ್ಲಿ 25,000 ನಿಕ್ಕರ್ ತರಿಸಿದ್ದವರು. ಸೊ ಇದು ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದಿರೋರಿಗೆ ನಿಕ್ಕರ್. ಈ ತರಹದ ರಾಜಕೀಯ ಅಲ್ಲಿರುವಂಥದ್ದು ಏನು JCB ಪಾರ್ಟಿಗಳು. ಹಾಗಾಗಿ ಇವತ್ತು ಅದರ ಹೊರತಾಗಿ ಇವತ್ತು KRS ಪಕ್ಷ ಒಂದು ಹೊಸ ರಾಜಕೀಯ ಸಂಸ್ಕೃತಿಯನ್ನು ಹುಟ್ಟಾಕ್ತಾ ಇದೆ. ಹಣ ಹಂಚದೆ ಮೌಲ್ಯಾಧಾರಿತವಾಗಿ ಹೆಂಡ ಕೊಡಿಸದೆ ಪರಮ ಪವಿತ್ರವಾದ ರಾಜಕಾರಣ ಮಾಡಬೇಕು. ಇದು ಕೇವಲ KRS ಪಕ್ಷ ಅಷ್ಟೆಲ್ಲ, ಬೇರೆ ಪಕ್ಷದವರು ಮಾಡಬೇಕು, ಬೇರೆ ಪಕ್ಷದಲ್ಲಿ ಒಳ್ಳೆಯವರು ಬದಲಾಗಬೇಕು ಅಂಥೇಳಿ. ಹಾಗಾಗಿ ನಮ್ಮ ಒತ್ತಡ ಇವತ್ತೇನು ಸಮಾಜದಲ್ಲಿ ನಾವು ಆಗ್ತಾ ಇದ್ದೀವಿ ಅದು ಒಂದು ರೀತಿಯಲ್ಲಿ ಸೃಷ್ಟಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಚುನಾವಣೆಗಳ ಅಕ್ರಮಗಳನ್ನು ನಿಲ್ಲಿಸದೆ KRS ಪಕ್ಷ ಗೆಲ್ಲಲ್ಲ. ಚುನಾವಣಾ ಅಕ್ರಮಗಳನ್ನು ನಿಲ್ಲಿಸಬೇಕಾಗಿರೋರು ಯಾರು? ಚುನಾವಣಾ ಆಯೋಗದ ಅಧಿಕಾರಿ. ಚುನಾವಣಾ ಆಯೋಗದ ಅಧಿಕಾರಿಗಳು ಯಾರೆಲ್ಲ ಬರ್ತಾರೆ? ಕೇಂದ್ರ ಚುನಾವಣಾ ಆಯೋಗದ ವೀಕ್ಷಕರಿಂದ ಹಿಡ್ಕೊಂಡು ರಾಜ್ಯ ಸರ್ಕಾರದ ನಿಯೋಜಿತರಾಗಿರುವಂಥ ಚುನಾವಣೆ ನಡೆಸುವಂಥ ಅಧಿಕಾರಿಗಳು, ಇಲ್ಲಿಯ ಸ್ಥಳೀಯ ವೀಕ್ಷಕರು, ಫ್ಲೈಯಿಂಗ್ ಸ್ಕ್ವಾಡು, ಪೊಲೀಸರು ಎಲ್ಲ ಬರ್ತಾರೆ. ಇಡೀ ಫ್ಲೈಯಿಂಗ್ ಸ್ಕ್ವಾಡು ಪೊಲೀಸರೆಲ್ಲ ಯಾರು ಕೆಲಸ ಮಾಡ್ತಾರೆ? ಸರ್ಕಾರಕ್ಕೆ. ಹಾಗಾಗಿ ಇವರು ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದರೆ ತಾನೇ ಅದನ್ನು ನಿಲ್ಲಿಸೋದಕ್ಕಾಗೋದು. ಕೋಟಿ ಕೋಟಿ ಹಣ ಸಿಕ್ಕಾಗ ಅದನ್ನ ಮರೆಮಾಚಿದ್ದಾರೆ. 2017ರ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ 2.5 ಕೋಟಿ ಕ್ಯಾಶ್ ಸಿಕ್ತು. ಆವತ್ತು ಬಂದಂಥದ್ದೇನು? ಒಬ್ಬ ಯಾವುದೋ ಒಂದು ಜಡ್ಜ್ಗೆ ಕೊಡೋದಕ್ಕೆ ಒಬ್ಬ ಲಾಯರ್ ತಗೊಂಡು ಹೋಗ್ತಾ ಇದ್ದ. ಆ ಲಾಯರ್ ಯಾರು? ಹಾಲಿ ಜಡ್ಜ್ನ ಅಳಿಯ, ಮಾಜಿ ಜಡ್ಜ್ನ ಮಗ ತಗೊಂಡು ಹೋಗ್ತಿದ್ದಾರು. ಆವತ್ತಿನ BJP ಲೀಡರ್ ದುಡ್ಡು ಅದು ಅಂತ, BJP ಲೀಡರ್ ಮನೆಯಿಂದನೋ ಆಫೀಸಿಂದನೋ ತಗೊಂಡು ಹೋಗ್ತಾ ಇದ್ದಿದ್ದು. ಯಾಕೆ BJP ಲೀಡರ್ ಆಗಿದ್ರೆ ಪರಮೇಶ್ವರ್ ಆವತ್ತಿನ ಗೃಹ ಸಚಿವ, ಇವತ್ತಿನ ಸೇಮ್ ಇದೆ ಸಂದರ್ಭ, ಗೃಹ ಸಚಿವ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಎಲ್ಲಿ ಹೋಯ್ತು ಆ ದುಡ್ಡು? ಯಾಕೆ 2.5 ಕೋಟಿ ಮೇಲೆ ಶಿಕ್ಷೆ ಆಗಲಿಲ್ಲ? ಯಾರು ಮಾಡಬೇಕಾಗಿದ್ದಂಥ ಅಧಿಕಾರಿಗಳು ಈ ಭ್ರಷ್ಟ ರಾಜಕಾರಣಿಗಳ ಗುಲಾಮರಾಗಿ ಅವ್ರು ಹೇಳ್ದಂಗೆ ಇವ್ರಿಗೇನಾದ್ರೂ ಒಬ್ಬ ನಾನು SI ಇದ್ರ ನಾನು ಐ ಆಮ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಬೇರೆ ಯಾರ ಹಸ್ತಕ್ಷೇಪ ನಾನು ಸಹಿಸಲ್ಲ, ಅದೇನಿದೆಯೋ ನಾನು ಅದ್ರ ಮೂಲಕ್ಕೆ ಹೋಗ್ತೀನಿ ಅಂತ ಹೇಳುವಂಥ ಒಬ್ಬನೇ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಮ್ಮಲ್ಲಿ ಇದಾನ? 1.5 ಕೋಟಿ 2 ಕೋಟಿಗೆ ಒಬ್ಬ SI ಆಯ್ಕೆ ಮಾಡ್ತಾನೆ, ಅವನು ಅಮೃತ್ಪಾಲನ್ ಅಂತ, ಜೈಲಲ್ಲಿ ಇದ್ದು ಬಂದ ಪರಮ ನೀಚ. ಅವನ ಜೊತೆಗಿದ್ದವರು ಯಾರು? BJP ಕಾಂಗ್ರೆಸ್ನ ರಾಜಕಾರಣಿಗಳು ಅವನ ಜೊತೆಗೆ ಸಾಥ್ ಕೊಟ್ಟಿದ್ರು. ಸೊ ಈ ತರಕ್ಕಿರುವಾಗ ಅಧಿಕಾರಿಗಳನ್ನ ಇವತ್ತು ನಾವು ಸರಿ ಮಾಡದೆ ಚುನಾವಣಾ ಅಕ್ರಮಗಳನ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ಚುನಾವಣಾ ಅಕ್ರಮಗಳು ಕೇವಲ ಅಧಿಕಾರಿಗಳಿಂದ ನಿಲ್ಲಿಸೋದಕ್ಕಾಗಲ್ಲ, ಜನರು ಸರಿ ಹೋಗ್ಬೇಕು. ಅದಕ್ಕೆ ನಾವು ಇವತ್ತು ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಟಿ. ಮುಂದಿನ ಚುನಾವಣೆಯಲ್ಲಿ ಯಾರ್ಯಾರು ಹಣ, ಹೆಂಡ, ಕುಕ್ಕರು, ನಿಕ್ಕರ್ ಹಂಚೋದಕ್ಕೆ ಬರ್ತಾರೋ ಅವರ ಗಾಡಿಗಳನ್ನು ಸುಡಲಾಗುತ್ತೆ, ಅದನ್ನು ಚೆಲ್ಲಾಪಿಲ್ಲಿ ಮಾಡಲಾಗುತ್ತೆ. ಅವರ ಆಸ್ತಿ ಪಾಸ್ತಿಯನ್ನು ಹಂಚೋದಕ್ಕೆ ತಂದಿರ್ತಾರಲ್ಲ ಕಾರುಗಳನ್ನ ದಬ್ಬಾಕ್ಲಾಗುತ್ತೆ. ಆಸ್ತಿಗೆ ನಾಶ ಮಾಡ್ತೀವಿ. ಖಾಸಗಿ ದುರ್ಮಾರ್ಗಕ್ಕೆ, ದುರ್ಬುದ್ಧಿಗೆ ಅಥವಾ ದುಷ್ಕೃತ್ಯಕ್ಕೆ ಬಳಸಿರುವಂಥ ವಾಹನಗಳನ್ನು ನಾವು ಅಲ್ಲೇನೆ ಪಂಚರ್ ಮಾಡ್ತೀವಿ, ಅಲ್ಲೇನೆ ಅದಕ್ಕೆ ಡ್ಯಾಮೇಜ್ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ಕೇಸ್ ಹಾಕ್ಸ್ಕೊಳ್ತೀವಿ. ಯಾರ್ದು ಪ್ರಾಣಹಾನಿಗೆ ಹೋಗಲ್ಲ. ಇದು KRS ಪಕ್ಷದ ಎಚ್ಚರಿಕೆ, ಯಾರಿಗೂ ಹಿಂಸೆ ಕೊಡಲ್ಲ. ಹೌದು, ಎಚ್ಚರಿಕೆನೇ ಇದು. ನಾವು ಮೊನ್ನೆನೇ ಮಾಡಬೇಕಾಗಿತ್ತು, ಇದನ್ನು ಮಾಡಲಿಲ್ಲ. ಈಗಲೇ ಪದೇ ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಅನೇಕ ಕಡೆಯನ್ನು ಹೇಳಿದ್ದೀನಿ. ಈಗ ನಿಮ್ಮ ಮುಂದೆ ನೇರವಾಗಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಹಣ ಹೆಂಡ ಹಂಚೋದಿಕ್ಕೆ ಉಪಯೋಗಿಸಲ್ಪಡುವಂಥ ವಾಹನಗಳು, ಯಾಕಂದ್ರೆ ಎಷ್ಟು ಕಡೆಗಳಲ್ಲಿ ಗೊತ್ತಾ, ಈ ದರಿದ್ರ ನಮ್ಮ ಆಗಿರಲಿ ಈ ಭ್ರಷ್ಟ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋ ದುಡ್ಡಿರುವಂಥ ಗಾಡಿಗಳನ್ನ ತಪ್ಪಿಸ್ಬಿಟ್ಟು ದುಡ್ಡೇ ಇಲ್ಲ ಅಂತೇಳಿ ಸಾಕ್ಷ್ಯ ಮಾಡಿದ್ದಾರೆ. ಈ ಪರಮ ಭ್ರಷ್ಟ ನಮ್ಮ ರಾಜ್ಯದಲ್ಲಿರುವಂಥ ನಾಡದ್ರೋಹಿ, ಜನದ್ರೋಹಿ, ದೇಶದ್ರೋಹಿ ಅಧಿಕಾರಿಗಳು. ಹಾಗಾಗಿ ಸಾಕ್ಷ್ಯ ಇಲ್ಲದ ಮೇಲೆ ಕೇಸ್ ಎಲ್ಲಿ ನಿಲ್ಲುತ್ತೆ? ಈ ದೇಶಕ್ಕೆ ಎಮರ್ಜೆನ್ಸಿ ತಂದಿದ್ದು ಇಂದಿರಾ ಗಾಂಧಿ 1972ರಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಅಕ್ರಮ ಆಯಿತು. ಅವರು ಜನರಿಗೆ ಕೆಲವೊಂದು ಕಡೆಗಳಲ್ಲಿ ಪ್ರಲೋಭನೆಗಳನ್ನ ಒಡ್ಲಾಯಿತು, ಚುನಾವಣಾ ಅಕ್ರಮಗಳನ್ನ ಲಂಚ ಕೊಡ್ಲಾಯ್ತು ಅನ್ನುವ ಕಾರಣಕ್ಕಾಗಿ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಕ್ಕೆ ಇವತ್ತು ಸಾಕ್ಷಿ ಸಿಗದೆ ಇರೋಂಗೆ ಮಾಡ್ತಿರೋರು ಯಾರು? ಚುನಾವಣಾ ಆಯೋಗದ ಅಧಿಕಾರಿಗಳು. ಹಾಗಾಗಿ ಸಾಕ್ಷಿ ಇವತ್ತು ಗಾಡಿಯಲ್ಲಿ ದುಡ್ಡು ಬರ್ತಾ ಇದೆ, ನಾವು ಹಿಡ್ಕೊಂಡ್ವಿ, ಗಾಡಿನ ದಬ್ಬಾಕಿದ್ವಿ, ಪಂಚರ್ ಮಾಡಿದ್ವಿ, ಎಲ್ಲ ವಿಡಿಯೋ ಮಾಡಿದ್ವಿ, ಲೈವ್ ಮಾಡಿದ್ವಿ. ಸಾಕ್ಷಿ ಮುಚ್ಚಾಕಕ್ಕಾಗುತ್ತಾ? ಅದೇ ನಾವು ಸರ್ ಇಲ್ಲಿ ಗಾಡಿ ಬರ್ತಾ ಇದೆ, ದುಡ್ಡು ಸರ್ ಬಂದ್ಬಿಟ್ರೆ ಒಡೆ ಎಲ್ಲ ನೋಡ್ಬಿಟ್ಟು ನನಗೇ ಆಯ್ತಲ್ಲ 2018ರ ಚುನಾವಣೆಯಲ್ಲಿ ಅವನು ರಾಮಲಿಂಗಾರೆಡ್ಡಿ ಮಗ, ರಾಮಲಿಂಗಾರೆಡ್ಡಿ ಗೃಹ ಸಚಿವ ಆಗ್ತಾನೆ. ಅದು ಅವ್ರ ಮಗಳು ಜಯನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ, ನಾನು ಪಕ್ಷೇತರ ಅಭ್ಯರ್ಥಿ. ನಮಗೆ ಮಾಹಿತಿ ಬಂತು, ಅಲ್ಲೊಂದು ಕಾಂಗ್ರೆಸ್ನವರ ಒಬ್ಬ ಇದು ಏನು ಕಾಂಗ್ರೆಸ್ ಸಪೋರ್ಟರ್ ಮನೆಯಲ್ಲಿ, ಕಾರ್ಯಕರ್ತರ ಮನೆಯಲ್ಲಿ ಸೀರೆಗಳು ಹಂಚ್ತಾ ಇದ್ದಾರೆ ಅಂತ. ನಾವೆಲ್ಲ ಹೋದ್ವಿ ನಮ್ಮ ಮನೆಗೆ ನುಗ್ಗಕ್ಕಾಗೋದಿಲ್ಲ, ಯಾಕಂದ್ರೆ ನಮ್ಗೆ ಅಧಿಕಾರ ಇಲ್ಲ. ಅಧಿಕಾರಿಗಳನ್ನೆಲ್ಲ ಕರೆದ್ವಿ, 2 ಗಂಟೆ 3 ಗಂಟೆ ಆದ್ಮೇಲೆ ಬಂದರು. ಅಷ್ಟೊತ್ತಿಗೆ ಹಿಂದ್ಗಡೆ ಇನ್ನೇನು ಅಧಿಕಾರ ಒಳಗಡೆ ಬರಬೇಕು, ಅದಕ್ಕೆ ಮೊದಲು ಹಿಂದ್ಗಡೆಯಿಂದ ಗಾಡಿ ಬಿಸಾಕ್ಬಿಟ್ರೆ ಎಲ್ಲ ಏನೋ ಸೀರೆಗಳೆಲ್ಲ ಒಳಗಡೆ ಇದ್ದಿದ್ದಲ್ಲ, ಹಿಂದ್ಗಡೆ ಇನ್ಯಾವುದೋ ಗಾಡಿ ತಗೊಂಡಿದ್ರು. ಅಧಿಕಾರಿಗಳು ಬಂದು ಎಲ್ಲ ಮುಗಿದ ಮೇಲೆ ಬಂದು ಗೊತ್ತಾಯ್ತು ಅವ್ರಿಗೆ ಈ ಟೈಮ್ಗೆ ಹೋಗಿ ಅಂತ. ಈ ಲೋಫರ್ಗಳು ಒಳಗಡೆ ಹೋಗಿ ಎಲ್ಲ ಮುಗಿದೋಗಿದೆ, ಏನು ಇಲ್ಲ, ನಾವು ನೋಡ್ಕೊಂಡು ಬಂದ್ವಿ. ಆವಾಗ ಸಾಕ್ಷಿ ಉಳಿತಾ?
ಸಾಕ್ಷಿ ಉಳಿಲ್ಲ. ಅದಕ್ಕೆ ಸಾಕ್ಷಿ ಉಳಿಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಬಂದೋಬಸ್ತ್ ಮಾಡಬೇಕು. ಹೌದು. ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ, ಜನರನ್ನ ಜಾಗೃತಿಗೊಳಿಸ್ತಾ ಅದಕ್ಕೇನ್ ಬೇಕು ಆ ತರಹದ ರಕ್ಷಣೆ ನಾವೇ ಮಾಡಬೇಕು. ಅಧಿಕಾರಿಗಳು ಮಾಡೋ ಹಂಗಿದ್ರೆ ನಾವು ಇವತ್ತಿಗೆ ಚುನಾವಣೆ ಸೋಲ್ತಾ ಇರಲಿಲ್ಲ. ಅಧಿಕಾರಿಗಳು ಮಾಡೋದಿಲ್ಲ, ಜನ ಮಾಡಬೇಕು. ಜನ ಮಾಡೋದಕ್ಕೆ ಮೊದಲು ಯಾರು ಮಾಡಬೇಕು? ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ವಿಶೇಷವಾಗಿ KRS ಸೈನಿಕರು ಮಾಡಬೇಕು. ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ 2028 ನಡೆಯುವಂಥ ಚುನಾವಣೆಯಲ್ಲಿ ಹಣ ಹೆಂಡ ಹಂಚುವಂಥ ಅಥವಾ ಯಾವುದೇ ಕುಕ್ಕರು ನಿಕ್ಕರು ಹಂಚುವಂಥದ್ದೇನೇ ಇರಲಿ, ಆ ಗಾಡಿಯ ಪಂಚರ್ ಮಾಡಲಾಗುತ್ತೆ. ಸಾಧ್ಯವಾದರೆ ಕಾರು ಗೀರು ಆಗಿದ್ರೆ ಅದನ್ನು ದಬ್ಬಾಕ್ಲಾಗುತ್ತೆ, ಉರುಳಿಸಲಾಗುತ್ತೆ. ಅದ್ರದ್ದು ಏನೇನೆಲ್ಲಿ ಡ್ಯಾಮೇಜ್ ಮಾಡ್ಬೋದಾಗುತ್ತೆ. ಅದಕ್ಕೆ ಬೇಕಾದ್ರೆ ಕೋರ್ಟು ನೀವು ತಪ್ಪು ಮಾಡಿದ್ದೀರಾ, ನೀವು ಖಾಸಗಿ ಆಸ್ತಿ ಧಕ್ಕೆ ಮಾಡಿದ್ದೀರಾ ಅಂದರೆ ಫೈನ್ ಹಾಕ್ಲಿ, ಫೈನ್ ಕಟ್ತೀವಿ ನಾವು, ಯಾವುದಕ್ಕೆ ಎದುರ್ಕೊಳ್ಳಲ್ಲ. ಆದರೆ ಪ್ರಾಣ ಹಾನಿಗೆ ಹಿಂಸೆಗೆ ಹೋಗಲ್ಲ. ಯಾರನ್ನೂ ಹೊಡಿಬಾರ್ದು, ಯಾರ ಮೇಲೂ ಕೈ ಎತ್ತಬಾರ್ದು. ಅವ್ರು ಬಂದರೆ ರಕ್ಷಣೆ ಮಾಡ್ಕೊಳ್ಳಿ. ಪೊಲೀಸರು ಇನ್ನೊಬ್ರು ಯಾರಾದ್ರೂ ಕೈ ಮಾಡಿದ್ರೆ ರಕ್ಷಣೆ ಮಾಡ್ಕೊಳ್ಳಿ ಅಷ್ಟೇ. ನೀವು ಆಮೇಲೆ ಎಲ್ಲ ಲೈವಲ್ಲಿ ವಿಡಿಯೋದಲ್ಲಿ ಇರುತ್ತಲ್ಲ, ವಿಡಿಯೋ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋ ಮಾಡ್ಕೊಳ್ಳಿ. ಯಾವ ಊರಲ್ಲಾಗ್ಲಿ ಹೆದರಬೇಡಿ. ಇದನ್ನ ಚುನಾವಣಾ ಅಕ್ರಮ. ಆಮೇಲೆ ಹಣ ಹಂಚಲಿಲ್ಲ, ಹೆಂಡ ಕುಡಿಸ್ಲಿಲ್ಲ ಅಂದ್ರೆ ಅರ್ಧಕ್ಕರ್ಧ ಜನ ಇವತ್ತು ಓಟ್ ಹಾಕೋದಿಕ್ಕೆ ಹೋಗಲ್ಲ, ಓಟ್ ಹಾಕಲ್ಲ, ಯಾರು ಗೆಲ್ಲೋದು ಇಲ್ಲ. ಅಂದ್ರೆ ಆ ರೀತಿಲಿ ಗೆಲ್ಲಲ್ಲ, ಹಣದ ಪ್ರಭಾವದಿಂದ ಗೆಲ್ಲಲ್ಲ. ಅವ್ರು ಬೇಕಾದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ಲಿ, ಹೋದಂಥವ್ರು BJPಗೆ ಹಾಕ್ಲಿ, JDSಗೆ ಹಾಕ್ಲಿ, ನಮಗೆ ಆಗಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮಗಿನ್ನೂ ಜನರ ವಿಶ್ವಾಸವನ್ನು ನಾವು ಗಳಿಸಿಲ್ಲ. ಆದರೆ ಯಾವನೋ ಬದ್ಮಾಶ್ ಬಂದು ನಮ್ಮ ಪರವಾಗಿ ಜನ ಮಾತಾಡ್ತಿರುವಂಥ ಅಥವಾ ನಮಗೇನೋ 4 ಓಟ್ ಆದರೂ ಬೀಳ್ತಿರುವಂಥ ಸಂದರ್ಭದಲ್ಲಿ ಆ ಬದ್ಮಾಶ್ ಅವ್ರಿಗೆ ತಿನ್ನಿಸಿ ಕುಡಿಸಿ ಸೀರೆ ನಿಕ್ಕರು ಕುಕ್ಕರು ಪ್ಯಾಂಟಿ ಹಂಚಿ ಓಟ್ ತಗೊಳ್ತೇನೆ ಅಂದರೆ ನಮಗೆ ಬರ್ತಿದ್ದಂಥ 4 ಓಟು ಹೋದಾಗೆ ಅಲ್ವಾ ಅವಕಾಶ ಕೊಡಬೇಕು ನಾವು. ಅದು ಜನ ಎಲ್ಲ ಹೇಳ್ತಾರೆ, ನೀವು ಠೇವಣಿ ತಗೊಳ್ಳೋದಕ್ಕೆ ಬದ್ಮಾಶ್ಗಳ ನಿಮ್ಮ ಪಕ್ಷದ ಮುಖಂಡಗಳು ಹೆಂಗೆ ತಗೊಳ್ತಾ ಇದ್ದಾರಪ್ಪ ಠೇವಣಿ, ಹೆಂಗಯ್ಯ ಗೆಲ್ತಿದ್ದಾರೆ? ಕರ್ನಾಟಕದಲ್ಲಿ ಇವತ್ತಿರುವಂಥ 224 MLAಗಳಲ್ಲಿ ಯಾವ MLA 40 ಲಕ್ಷ ಲಿಮಿಟ್ ಇದ್ದಿದ್ದು 40 ಲಕ್ಷ ನಾನು ಗೆದ್ದು ಬಂದಿದ್ದೀನಿ ಅಂತ ಹೇಳುವಂಥ ಯಾವ MLA ಇದ್ದಾನೆ? ಚುನಾವಣಾ ಆಯೋಗ ನಿಗದಿಪಡಿಸಿರುವಂಥ ವೆಚ್ಚದ ಒಳಗಡೆ ನಾನು ಖರ್ಚು ಮಾಡಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಒಬ್ಬರಿಗೂ ನಮ್ಮ ಪಕ್ಷದ ವತಿಯಿಂದ ನಾವು ಹಣ ಹಂಚಿಲ್ಲ, ಎಂಡ ಕೊಡಿಸಿಲ್ಲ ಅಂತ ಹೇಳುವಂಥ 224 ವಿಧಾನಸಭಾ ಕ್ಷೇತ್ರಗಳ MLAಗಳಲ್ಲಿ ಯಾವನಾರು ಒಬ್ಬ ಇದ್ದಾನ ಗೆದ್ದು ಬಂದಿರೋನು? ಹೋಗ್ಲಿ, ಸೋತಿರೋನಾದ್ರೂ ಹೇಳ್ತಾನೆ 2ನೇ ಸಾಲಕ್ಕೆ ಬಂದಿರೋನು. ಗೆದ್ದಿರೋದು ಬಿಟ್ಬಿಡೋಣ, ಸೋತಿರೋನಾಗ್ಲಿ ಇವತ್ತು 2ನೇ ಸ್ಥಾನಕ್ಕೆ ಬಂದಿರುವಂಥ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ಬಂದಿರುವಂಥ ಯಾವುದೇ ಅಭ್ಯರ್ಥಿ ಇರಲಿ, ಅವನು ನಾನು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದೆ, ಹಣ ಹಂಚಲಿಲ್ಲ, ಎಂಡ ಕೊಡಿಸ್ಲಿಲ್ಲ, ನನ್ನ ಕಡೆಯಿಂದ 40 ಲಕ್ಷದೊಳಗಡೆ ನಾನು ಚುನಾವಣಾ ಮಿತಿ ಒಳಗಡೆ ನಾನು ಪ್ರಚಾರ ಮಾಡಿದೆ ಅಂತ ಹೇಳುವಂಥನು ಒಬ್ಬಳು ನಮ್ಮ ರಾಜ್ಯದಲ್ಲಿ ಮುಂದೆ ಬರಲಿ. ನಾನು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ತಲೆ ಮೇಲೆ ಎತ್ಕೊಂಡು ಮರಿತೀನಿ. ಹಾಗಾಗಿ ಇದು ನಿಲ್ಲಿಸಬೇಕಾಗಿರೋದು ಅಕ್ರಮಗಳನ್ನ ಯಾರು? ಜನನೇ ನಿಲ್ಲಿಸಬೇಕು. ಇವತ್ತು ನಮ್ಮ ವ್ಯವಸ್ಥೆ ಪೂರ್ತಿಯಾಗಿ ರಾಜಿ ಆಗಿಬಿಟ್ಟಿದೆ. ಭ್ರಷ್ಟರು ದೇಶದ್ರೋಹಿಗಳ ಥರಕ್ಕಾಗ್ಬಿಟ್ಟಿದ್ದಾರೆ. ನಾಡಿನೊಳಗಡೆ ಹೇಗೆ ಗಡಿಯಲ್ಲಿ ದೇಶವನ್ನು ಕಾಯ್ತಾ, ದೇಶದ ಸಾರ್ವಭೌಮತೆಯನ್ನು ಉಳಿಸ್ಕೊಳ್ತಾ, ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು ಅಂತ ಕಾಯ್ತಿರುವಂಥವ್ರು ಯಾರು? ನಮ್ಮ ಸೈನಿಕರು. ಪ್ರಾಣವನ್ನು ಒತ್ತೆ ಇಟ್ಟು ಅಲ್ಲಿ ಹೋಗಿರುವಂಥವ್ರು. ಅವ್ರಿಗೇನೋ ನಾವು 6 ಕಾಸು 3 ಕಾಸು ಸಂಬಳ ಕೊಡ್ತೀವಿ, ಅದನ್ನು ಸರಿಯಾಗಿ ಕೊಡ್ರಯ್ಯ ಅಂತ ಕೇಳ್ತಾ ಇದ್ದೀವಿ. ದೇಶದೊಳಗಡೆ ಕೈ ತುಂಬ ಸಂಬಳ ಕೊಟ್ಟು ದೇಶವನ್ನು ಕಟ್ರಯ್ಯ ಅಂತ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾರಿಗೆ? ಸರ್ಕಾರಿ ಅಧಿಕಾರಿಗಳಿಗೆ. ಮಾಡ್ತಾ ಇದ್ದಾರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.